ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಎಲ್ಲರಿಗೂ ಒಂದು ಉಪಯೋಗ ಆಗುವಂತಹ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಪ್ರತಿ ಮನೆಯಲ್ಲೂ ಪ್ರತಿಯೊಂದು ಹೆಣ್ಮಕ್ಳಿಗೂ ಈಗ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಈ ಆಸೆನ ಈಡೇರಿಸ್ಕೊಂಡು ಅದರಲ್ಲೂ ಮನೆಗೆ ಒಳ್ಳೇದಾಗಲಿ ಅನ್ನೋ ಕಾರಣ ಈ ಪೂಜೆಯನ್ನು ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗೆ ನಮಗೆ ವರ್ಷ ಇಡೀ ಅಭಿವೃದ್ಧಿ ಆಗಿರಬೇಕು ಇಲ್ಲ ಅನ್ನೋದು ಕೂಡ ನಾವು ಈ ಹಬ್ಬದಲ್ಲಿ ಒಂದು ಸಂಕಲ್ಪ ಮಾಡ್ಕೋತೀವಿ, ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಈ ಪೂಜೆ ಮಾಡಿದಾಗ ಸೊ ಈ ರೀತಿ ಒಂದು ತೆಂಗಿನಕಾಯಿ ಗಿಡ ಮನೆಯಲ್ಲಿ ಬಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಂದರೆ ಒಳ್ಳೆಯದಾಗುತ್ತೆ, ಒಳ್ಳೆಯದು ಮನೇಲಿ ಬಂದರೆ ಅದು ತುಂಬ ಒಳ್ಳೆಯದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಇದನ್ನು ನಾವು ಅದಾಗೆ ಅದು ಬರುತ್ತೆ, ಎಲ್ಲ ಮನೆಯಲ್ಲೂ ಬರಲ್ಲ, ಕೆಲವು ಮನೇಲಿ ಮಾತ್ರ ಬರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಆದರೆ ಅದನ್ನು ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದು ನಮ್ಮ ಮನೆಯಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಬರುತ್ತೆ. ಸೊ ಅದು ನಿಮ್ಮ ಕೈಲಿರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ, ಈ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ನೀವು ವರಮಹಾಲಕ್ಷ್ಮಿಗೆ ತೆಂಗಿನಕಾಯಿನ ತೊಗೊಂಡು ಬಂದಾಗ ನೀವು ನಾರ್ಮಲ್ಲಾಗಿ ತೆಂಗಿನಕಾಯಿ ಯಾವ ಥರ ತೊಗೊಂಡು ಬಂದಿರ್ತೀರಾ ಅಂತ ನೋಡ್ಕೊಳ್ಳಿ ಫಸ್ಟು. ಸೊ ಪ್ರತಿ ಮನೆಯಲ್ಲೂ ಈ ರೀತಿ ತೆಂಗಿನಕಾಯಿಗಳನ್ನ ತೊಗೊಂಡು ಬಂದು ನೀವು ಪೂಜೆಗೆ ಕಳಶಕ್ಕೆ ಇಡ್ತೀರಾ. ಸೊ ಇದನ್ನೇ ಮೇಲೆಲ್ಲ ಜುಟ್ಟೆಲ್ಲ ತೆಗೆದುಬಿಟ್ಟು ಅದಕ್ಕೆ ನೀಟಾಗಿ ಅರಶಿನ ಹಚ್ಚಿ ಆಮೇಲೆ ನೀವು ಆ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ತೀರಾ ಕಳಶದಲ್ಲಿ. ಆ ರೀತಿ ಮಾಡೋದ್ರಿಂದ ಯಾವತ್ತೂ ನಿಮ್ಮ ಮನೆಯಲ್ಲಿ ಗಿಡ ಅನ್ನೋದು ಬರೋದಿಲ್ಲ, ತೆಂಗಿನಕಾಯಿ ಯಾವತ್ತೂ ಅದರಿಂದ ಮೊಳಕೆ ಬರೋದಿಲ್ಲ. ಆಯಿತಾ? ಫಸ್ಟ್ ನೀವು ಅದನ್ನು ತಿಳ್ಕೊಬೇಕು. ತೊಗೊಂಬರೋದು ಯಾವ ರೀತಿ ತೊಗೊಂಬರ್ಬೇಕು ಅಂದರೆ ನೋಡಿ, ಈ ರೀತಿ ತೆಂಗಿನಕಾಯಿನ ತೊಗೊಂಬರ್ಬೇಕು. ಫುಲ್ ಮೇಲೆ ಮಾತ್ರ ಲೈಟಾಗಿ ತೆಗೆದಿರ್ತಾರೆ, ಫುಲ್ ಜುಟ್ಟು ಹಾಗೇ ಇರುತ್ತೆ ತೆಂಗಿನಕಾಯಿ. ಆ ರೀತಿ ಇರುವಂತಹ ತೆಂಗಿನಕಾಯಿನ ತೊಗೊಂಡು ಬಂದು ನೀವು ಅದಕ್ಕೇ ಅರಿಶಿನ ಕುಂಕುಮ ಇಟ್ಟು ಕಳಶದಲ್ಲಿ ಇಟ್ಟು ಪೂಜೆ ಮಾಡಬೇಕು. ನಂತರ ನೀವು ಅದನ್ನು ಹೊಡೆದು ಪ್ರಸಾದ ಮಾಡಬೇಡಿ. ಪ್ರತಿದಿನ ನೀವೇನು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತೀರಾ ಮನೆಯಲ್ಲಿ ಕಳಶನ, ಆ ಕಳಶದಲ್ಲಿ ಈ ತೆಂಗಿನಕಾಯಿನ ಇಟ್ಟು ನೀವು ಪೂಜೆ ಮಾಡಿ. ಈ ಸರಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗಿಂದ ನೆಕ್ಸ್ಟ್ ವರ್ಷವರೆಗೂ ನೀವು ಅದನ್ನು ಹಾಗೇ ಇಟ್ಕೊಳ್ಳಿ. ಪ್ರತಿ ಸರಿ ಪೂಜೆ ಮಾಡುವಾಗ ನೀವು ಅದನ್ನು ಮತ್ತೆ ತೊಳೆದು ನಂತರ ನೀವು ಅದೇ ತೆಂಗಿನಕಾಯಿನ ಮತ್ತೆ ಇಡಿ. ನೀವು ಯಾವಾಗ ಪೂಜೆ ಸಾಮಾನೆಲ್ಲ ತೊಳಿತೀರಾ ದೇವ್ರ ಮನೆಯಲ್ಲಿ, ಪ್ರತಿ ವಾರನೋ ಇಲ್ಲ ತಿಂಗ್ಳಿಗೊಂದು ಸರಿನೋ ಈ ಥರ ಎಲ್ಲ ತೊಳಿತೀರಲ್ವ. ಸೊ ಆ ಟೈಮಲ್ಲಿ ತೆಗೆದು ತೊಳೆದು ಮತ್ತೆ ಚೆನ್ನಾಗಿ ಅದನ್ನು ನೆನೆಸ್ಬಿಟ್ಟು ಮತ್ತೆ ಇಡಿ. ಹಾಗೆ ನೀವು ಪ್ರತಿದಿನ ಪೂಜೆ ಮಾಡ್ತಾ ಬರಬೇಕು. ಆ ಮನೆಯಲ್ಲಿ ಪ್ರತಿದಿನ ದೀಪ ಆರಾಧನೆ ಆಗ್ತಾ ಇರಬೇಕು. ಸೊ ಆ ಟೈಮಲ್ಲಿ ಈ ರೀತಿ ಬರೋಕ್ಕೆ ಸಾಧ್ಯತೆ ಇರುತ್ತೆ, ತುಂಬಾ ಇದೆ. 100% ಇದು ನಿಮ್ಮ ಮನೆಯಲ್ಲಿ ಬೆಳೆಸ್ಬೋದು, ನಿಮ್ಮ ಮನೆಯಲ್ಲಿ ಬರುತ್ತೆ. ಈ ವಿಡಿಯೋದಲ್ಲಿ ಹೇಳಿದಾಗೆ 100ಕ್ಕೆ 100% ನಿಮ್ಮ ಮನೆಯಲ್ಲಿ ಈ ರೀತಿ ಬರುತ್ತೆ. ಪ್ರತಿಯೊಬ್ಬರೂ ಆ ರೀತಿ ಮಾಡ್ಕೊಂಡು ಬಂದರೆ ಮಾತ್ರನೇ ಬರುತ್ತೆ. ಆಯಿತಾ? ಹಾಗೆ ನಾವು ಪ್ರತಿದಿನ ಏನು ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಇವಾಗ ಪೂಜೆ ಮಾಡುವಾಗ ಸ್ವಲ್ಪ ನೀರನ್ನು ಇಟ್ಕೊಂಡಿರ್ತೀರಲ್ವ, ಅದೇ ನೀರನ್ನು ಹಾಕಿ ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆಲ್ಲ ಎತ್ತಿಡುವಾಗ ಕೇರ್ಫುಲ್ಲಾಗಿ ಪ್ರತಿ ಸಲ ನೀರನ್ನು ತುಂಬಿಸಿ ಆ ಕಳಶ ಎಲ್ಲ ಇಡ್ತೀರಲ್ಲ, 5 ಎಲೆ ಅಥವಾ ನೀವು 6 ಎಲೆನೋ ಏನೋ ಇಡ್ತೀರಲ್ಲ, ನಿಮ್ಮ ಸಂಪ್ರದಾಯ ಪ್ರಕಾರ ಎಷ್ಟು ಎಲೆ ಇಡ್ತೀರೋ ಅಷ್ಟು ಎಲೆಗಳನ್ನ ಇಡಬೇಕಾಗತ್ತೆ. ಅದಕ್ಕೆ ಜಾಸ್ತಿ ನೀವು ಅರಿಶಿನ ಎಲ್ಲ ಫುಲ್ಲು ಅಪ್ಲೈ ಮಾಡಬಾರ್ದು. ಯಾಕೆಂದರೆ ಆ್ಯಂಟಿಬಯೋಟಿಕ್ ಜಾಸ್ತಿ ಇರುತ್ತೆ ಅರಿಶಿನದಲ್ಲಿ. ನಾವು ಕೆಲವು ಕಡೆ ಹಾಕಿದ್ರೂ, ಒಂದು ಗಿಡಕ್ಕೆ ಹಾಕಿದ್ರೂ ನೀರನ್ನು, ಅರಿಶಿನದ ನೀರನ್ನು ತಗೊಂಡೋಗಿ ಒಂದು ತುಳಸಿ ಗಿಡಕ್ಕೆ ಚೆಲ್ಲಿದ್ರೂ ಗಿಡ ಒಣಗೋ ಸಾಧ್ಯತೆ ಇರುತ್ತೆ. ಹಾಗೆ ಕೆಲವು ಗಿಡಗಳಿಗೆ ಹಾಕ್ತಾ ಹೋದ್ರೂ ಆ ಗಿಡ ಕೂಡ ಒಣಗೋಗೋ ಸಾಧ್ಯತೆ ಇರುತ್ತೆ. ಆಯಿತಾ? ಸೊ ನೀವು ತೆಂಗಿನಕಾಯಿ ಇವಾಗ ಮನೆಯಲ್ಲಿ ಗಿಡ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ಫಸ್ಟಿಂದನೂ ಅಷ್ಟೇ, ನೀವು ಯಾವಾಗಿಂದ ನೀವು ಕಳಶದಲ್ಲಿ ಕಾಯಿ ಇಡ್ತೀರೋ ಅಲ್ಲಿವರೆಗೂ ಕೂಡ ನೀವು ಅದಕ್ಕೆ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಚಬಾರ್ದು. ಆಯಿತಾ? ಫಸ್ಟ್ ಅದನ್ನು ತಿಳ್ಕೊಳ್ಳಿ. ತೆಂಗಿನಕಾಯಿ ಯಾವಾಗ್ಲೂ ಚೆನ್ನಾಗಿ ನೆನೆಸಿ ತೊಳೆದುಬಿಟ್ಟು ಅದಕ್ಕೆ ಜಸ್ಟ್ ಅರಿಶಿನ ಕುಂಕುಮ ಅಷ್ಟೇ ಒಂದು ಪ್ಲೇಸಲ್ಲಿ ಒಂದು ಸ್ವಲ್ಪ ಇಡಬೇಕು. ನೀವು ಶಾಸ್ತ್ರಕ್ಕೆ ಎಷ್ಟು ಇಡ್ತೀರೋ ಅಷ್ಟು ಮಾತ್ರ ಇಟ್ಟರೆ ಸಾಕು. ಆಯಿತಾ? ಪ್ರತಿ ಸರಿ ನೀವು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಕೆಲವೊಬ್ಬರೆಲ್ಲ ಇಡ್ತಾರೆ, ಸುಮಾರು ಕಡೆ ಇಡ್ತಾರೆ, ಸುಮಾರು ಜನನೂ ಇಡ್ತಾರೆ. ಅದು ಬೇರೆ ರೀತಿಯಲ್ಲಿ ಮಾಡುವಂಥ ಪ್ರತಿ ವಾರ ಇಟ್ಬಿಟ್ಟು ಮತ್ತೆ ವಾರ ಅದನ್ನು ಹೊಡೆದ್ಬಿಟ್ಟು ಪ್ರಸಾದವಾಗಿ ಮಾಡ್ಕೋತಾರಲ್ಲ, ಆ ಥರ ತೆಂಗಿನಕಾಯಿಗಳಿಗೆ ಮಾತ್ರ ನೀವು ಅರಿಶಿನವನ್ನು ಹಚ್ಚಿ ಮಾಡ್ಕೋಬೋದು. ಆದರೆ ಈ ರೀತಿ ಮಾಡೋ ಅಂತಹ ತೆಂಗಿನಕಾಯಿ ಮನೆಯಲ್ಲಿ ಒಂದು
ಅದು ಗಿಡ ಬರಬೇಕು. ಮನೆಯಲ್ಲಿ ನಮ್ಮ ಮನೆಗಳಲ್ಲೂ ಗಿಡ ಬರಬೇಕು, ತೆಂಗಿನಕಾಯಲ್ಲಿ ನಮಗೂ ಒಳ್ಳೆಯದಾಗಬೇಕು. ಅದು ಮನೆಯಲ್ಲಿ ಬೆಳೆಯೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಮನೆಯಲ್ಲಿರೋ ಎಲ್ಲರಿಗೂ, ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಒಳ್ಳೆ ಅಭಿವೃದ್ಧಿ ಆಗಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಗಲಿ, ಮನೇಲಿ ನೆಮ್ಮದಿ ಶಾಂತಿ ಎಲ್ಲದಕ್ಕೋಸ್ಕರನೂ ಈ ರೀತಿ ಬಂದರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನೀವು ಅದನ್ನು ಬೆಳೆಸಬೇಕು ಅಂತ ನಿರ್ಧಾರ ಮಾಡಿರ್ತೀರ. ಹಾಗಾಗಿ ನೀವು ಅದನ್ನು ಅರಿಶಿನ ಎಲ್ಲ ಹಚ್ಚಿದೇನೆ ನೀವು ಜಸ್ಟ್ ಒಂದು ಬೊಟ್ಟನ್ನು ಅರಿಶಿನ ಕುಂಕುಮ ಆಗಿ ಇಟ್ಟು, ಕಳಶದಲ್ಲಿ ಅರಿಶಿನ ಕುಂಕುಮ ನೀವೇನು ಕವಡೆ ಲವಂಗ ಇವೆಲ್ಲ ಹಾಕಿರ್ತೀರ. ಸೊ ನಾನು ಅದನ್ನು ತೋರಿಸಿಲ್ಲ, ನಾನು ಹಾಕ್ತೀನಿ. ಎವ್ರಿ ಟೈಮ್ ನಾನು ಪೂಜೆ ಮಾಡೋದಲ್ಲ, ಅದರಲ್ಲಿ ಪ್ರತಿ ಸಲಿನೂ ಇರುತ್ತೆ. ಕಳಶದಲ್ಲಿ 2 ಲವಂಗ, 2 ಏಲಕ್ಕಿ, ಹಾಗೆ 2 ಶಂಖಚಕ್ರ ಆ ಥರದ್ದೆಲ್ಲ ಹಾಕಿರ್ತೀನಿ. ಶಂಖಗಳು 2, ಚಕ್ರಗಳು 2, ಲವಂಗ, ಏಲಕ್ಕಿ, ಅರಿಶಿನ ಕುಂಕುಮ ಇದನ್ನು ಹಾಕಿ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕಾಗುತ್ತೆ. ಪ್ರತಿ ವಾರ ನೀವು ತೆಗೆದು ತೊಳೆದು ಮತ್ತೆ ಅದನ್ನು ತೊಳೆದು ಮತ್ತೆ ಹಾಕಬೇಕು. ಏಲಕ್ಕಿ ಲವಂಗ ಮಾತ್ರ ಹಾಳಾಗಿರುತ್ತೆ, ಅದನ್ನು ತೆಗೆದು ಯಾವುದಾದ್ರೂ ಗಿಡಕ್ಕೆ ಹಾಕ್ಬೋದು. ಇಲ್ಲಾಂದರೆ ನೀವು ಏನಾದರೂ ಯೂಸ್ ಮಾಡೋದಿದ್ದರೆ ಮಾಡ್ಕೋಬೋದು. ಆಯಿತಾ? ಪ್ರತಿ ಸಲಿನೂ ನೀವು ಕಳಶ ತೊಳೆದು ನೀಟಾಗಿ ಅದನ್ನು ಶುದ್ಧಿ ಮಾಡಿ ನೀವು ಮತ್ತೆ ಇಟ್ಕೊಂಡು ಬರೋದ್ರಿಂದ ಅದು ಫಾಸ್ಟಾಗಿ ನಿಮ್ಮ ಮನೆಯಲ್ಲಿ ನಿಧಾನಕ್ಕೆ ಗ್ರೋತ್ ಆಗುತ್ತೆ. ಹಾಗೆ ಮುಖ್ಯವಾದ ವಿಷಯ ಇನ್ನೊಂದು, ಕಾಯಿ ತರುವಾಗ ನೋಡಿಬಿಟ್ಟು ಚೆಕ್ ಮಾಡಿ, ಅದು ಬಿರುಕು ಬರದೇ ಇರೋ ಥರ ಕ್ರ್ಯಾಕ್ ಎಲ್ಲ ಬಂದಿರುತ್ತೆ, ಅದು ಬರದೇ ಇರೋ ಥರದ್ದು ನೋಡಿ ಚೆನ್ನಾಗಿ ಬಲ್ತಿರೋ ಅಂಥ ಕಾಯಿನ ಕೇಳಿ ಇಸ್ಕೊಂಡು ತೊಗೊಂಡು ಬರಬೇಕು. ಆಗ ಚೆನ್ನಾಗಿ ಬರುತ್ತೆ, ಹಾಳಾಗೋದಿಲ್ಲ. ಎಳೆ ಕಾಯಿನ ತಂದು ನೀವು ಮನೇಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅದು ಹಾಳಾಗೋ ಸಾಧ್ಯತೆ ಇರುತ್ತೆ. ಪ್ರತಿದಿನ ನೀರು ಹಾಕೋದ್ರಿಂದ, ತೊಳೆದು ಇಡೋದ್ರಿಂದ ಕಾಯಿ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಚೆನ್ನಾಗಿ ಬಲ್ತಿರೋ ಅಂಥ ಕಾಯಿ ನೋಡಿ ತೊಗೊಂಡು ಬಂದು ನೀವು ಪೂಜೆ ಮಾಡಿ, ನಂತರ ನೀವು ಕಳಶದಲ್ಲಿ ಇಟ್ಟು ಮಾಡ್ಕೊಳ್ತಾ ಬಂದರೆ ಅದು 1 ವರ್ಷ ಆಗಲಿ 6 ತಿಂಗಳಾಗಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ಅಂತ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊ